ಸಾಯ್ಲಪ್ಪ ಅಂದವನ ಗತಿ ಏನಾಯ್ತು? ಕಿಡಿಗೇಡಿಗಳ ಮೇಲೆ ದಾಖಲಾಯಿತು ಎಫ್ಐಆರ್. ಹಣೆ ಬರಹ ಬದಲಾಯಿಸ್ತಾ ಆ ಒಂದು ಫೇಸ್ಬುಕ್ ಕಾಮೆಂಟ್. ಯಾರೋ ರಕ್ತ ಕುಡಿಯೋ ರಾಕ್ಷಸನೇ ಇರಬೇಕು. ಫೇಸ್ಬುಕ್ನ ಪೋಸ್ಟ್ ಒಂದರ ಕಾಮೆಂಟ್ ಸೆಕ್ಷನ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಾವನ್ನ ಬಯಸಿದ್ದಂತಹ ಕಿಡಿಗೇಡಿಗಳ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಸಿದ್ದರಾಮಯ್ಯನವರ ವಿರುದ್ಧ ಕಾಮೆಂಟ್ ಮಾಡಿದಂತಹ ಕಿಡಿಗೇಡಿಗಳು ಸಿದ್ದರಾಮಯ್ಯ ಬೇಗ ಸಾಯ್ಲಪ್ಪ ಅಂತ ಕಾಮೆಂಟ್ ಅನ್ನ ಹಾಕಿದ್ರು. ಕಿಡಿಗೇಡಿಗಳನ್ನ ಬಂಧಿಸಬೇಕಂತ ದೂರು ನೀಡಿದಂತಹ ಬೆಂಗಳೂರು ಪಶ್ಚಿಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಹಾಗೂ ಮತ್ತಿತರರು ಅವರ ವಿರುದ್ಧ ಎಫ್ಐಆರ್ ಅನ್ನ ಸಹ ದಾಖಲಿಸುವಂತೆ ಪಟ್ಟನ್ನ ಹಿಡಿದಿದ್ರು. ದೂರಿನ ಮೇರೆಗೆ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೆ ದಾಖಲಾದಂತಹ ಸುದ್ದಿಗೆ ಸಿಎಂ ಸಿದ್ದರಾಮಯ್ಯ ಬೇಗ ಸಾಯ್ಲಿ ಅಂತ ಅವರ ಸಾವನ್ನ ಬಯಸಲಾಗಿತ್ತು. ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳು ಮಾಡುವಂತಹ ಅಪಪ್ರಚಾರದ ಸುಳ್ಳು ವದಂತಿ ಹಾಗೂ ದಿಕ್ಕು ತಪ್ಪಿಸುವಂತಹ ಹೇಳಿಕೆಗಳಿಂದ ರಾಜ್ಯದ ಜನರಿಗೆ ಹಾಗೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಗೆ ತೀವ್ರವಾದಂತಹ ನೋವು ಉಂಟಾಗಿರುತ್ತೆ. ಇದರಿಂದ ಕಾನೂನಿನ ಸುವ್ಯವಸ್ಥೆ ಮೇಲೆ ಪರಿಣಾಮ ಕೂಡ ಬೀರುತ್ತೆ ಹಾಗೂ ಶಾಂತಿ ಕದಡುವಂತಹ ಇಂಥ ಕಿಡಿಗೇಡಿಗಳ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾದಂತಹ ಕಾನೂನಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಆಗ್ರಹ ಮಾಡಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಸುದ್ದಿ ಏನಪ್ಪಾ ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಆರೋಗ್ಯ ತಪಾಸಣೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ್ರು. ಇದಕ್ಕೆ ನೆಟ್ಟಿಗರಿಂದ ಟೀಕೆ ಕೂಡ ವ್ಯಕ್ತ ಆಗಿತ್ತು. ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಹೋಗಲ್ಲ ಅಂತ ಕೇಳಿದ್ರು. ರಾಜ್ಯದಲ್ಲಿ ಹೃದಯಾಘಾತದ ವಿಚಾರ ಸದ್ದು ಮಾಡ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ಭೇಟಿ ನೀಡಿದ್ದು ಸಹ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿತ್ತು. ಆದರೆ ಸಿದ್ದರಾಮಯ್ಯ ಎಂದಿನಂತೆ ತಮ್ಮ ಮಂಡಿ ನೋವಿನ ಸಮಸ್ಯೆಗೆ ವೈದ್ಯರ ಬಳಿ ತಪಾಸಣೆಯನ್ನ ಮಾಡಿಸಿಕೊಂಡಿದ್ದಾರೆ ಅನ್ನಲಾಗ್ತಿದೆ. ಈ ವೇಳೆ ಪುತ್ರ ಯತೀಂದ್ರ ಮತ್ತು ಸಚಿವ ಜಮೀರ್ ಅಹ್ಮದ್ ಕೂಡ ಸಾಥ್ ನೀಡಿದ್ದಾರೆ. ಸರ್ಕಾರಿ ಕಾರಿನಲ್ಲಿ ಸಿಎಂ ಮತ್ತು ಸಚಿವರ ದಂಡು ಆಸ್ಪತ್ರೆಗೆ ಬಂದು ತಪಾಸಣೆಯನ್ನ ಮುಗಿಸಿಕೊಂಡು ತೆರಳಿದೆ. ಇನ್ನು ಈ ವೇಳೆ ಮುಖ್ಯಮಂತ್ರಿಗಳು ಮಾಧ್ಯಮಗಳತ್ತ ಕೈ ಕೂಡ ಬೀಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಗೆ ಬಂದಿರೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಜನ ಟೀಕೆ ಮಾಡ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಯಾಕೆ ಭೇಟಿ ನೀಡ್ತಾ ಇಲ್ಲ ಅಂದ್ರೆ, ನೀವೇ ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಬಡವರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ ಇರೋದಾ? ಇದರ ಬದಲು ನೀವು ಸಹ ಮುಖ್ಯಮಂತ್ರಿಯಾಗಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಇತರರಿಗೆ ಸಹ ಮಾದರಿ ಆಗಬಹುದಲ್ವಾ ಅಂತ ಕೂಡ ಟೀಕೆ ಮಾಡ್ತಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.